ಮನುಷ್ಯನಿಗೆ ಈಗೋ ಇರುತ್ತೋ ಮೇಲೆ ಬರಕ್ ಸಾಧ್ಯನೇ ಇಲ್ಲ. ಈಗೋ ಅಂದ್ರೆ ಎಲಿಮಿನೇಟಿಂಗ್ ಗ್ರೋಯಿಂಗ್ ಆಪರ್ಚುನಿಟಿ. ನೀವು ಯಾವತ್ತು ಯಾವ ರೀತಿ ಇರಬೇಕು ಅಂದ್ರೆ ನಾವೇನಾದ್ರು ಸಾಧಿಸಬೇಕು ಅನ್ನೋ ಒಂದು ಛಲ ಇದ್ರೆ ಮಾತ್ರ ಸಾಧಿಸ್ತೀರಾ. ಸಾಧಿಸ್ಬೇಕಾದ್ರೆ 3-8 ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಆ ಪ್ರಾಬ್ಲಮ್ಸ್ ಯಾವ ರೀತಿ ಫೇಸ್ ಮಾಡಬೇಕು ಅಂದ್ರೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಮಕ್ಕಳ, ಕೇಳಿಸ್ಕೊಳ್ಳಿ. ಬನ್ನೇರುಘಟ್ಟ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇರ್ತೀರಾ, ಕೇಳಿಸ್ಕೊಳ್ಳಿ. ನಮ್ಗೆ ಹಿಂಗೆ ಹೇಳ್ಬೇಕು ಗೊತ್ತು, ಹಂಗೆ ಹೇಳ್ತೀನಿ. ಬನ್ನೇರುಘಟ್ಟ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇರ್ತೀರಾ, ಕಾರ್ ಹೋಗ್ತಾ ಇರ್ತೀರಾ. ಕಾರ್ ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು ನಾಯಿ ಅಡ್ಡ ಬರುತ್ತೆ. ಏನ್ ಮಾಡ್ತೀರಿ ಹೇಳಿ? ಹಿಡಿದ್ಬಿಟ್ಟು ಹೋಗೋ ಅಂತೀರಾ. ಯಾಕಾ? ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ತೀರಾ, ಜಿಂಕೆ ಬರುತ್ತೆ. ಎಷ್ಟು ಫೋಟೋ ತಗೊಂಡು ಹೋಗ್ತೀರಾ, ಓಡಿಸ್ತೀರಾ. ಸಿಂಹ ಬರುತ್ತೆ, ಹೋಗ್ತೀರಾ. ಡೋರ್ ಲಾಕ್ ಮಾಡಿ ಕುತ್ಕೊಳ್ತೀರಾ ತಾನೆ. ಡೋರ್ ಲಾಕ್ ಮಾಡ್ಕೊಂಡು ಏನ್ ಕುತ್ಕೊಳ್ತೀರಾ? ಭಯ. ಯಾವತ್ತು ನಾವು ಯಾರೋ ಒಬ್ಬ ಸಾಧಕರಿಗೆ ಏನಾದ್ರು ಸಾಧನೆ ಮಾಡಬೇಕು ಅಂತ ಹೊರಟಾಗ ತುಂಬಾ ತೊಂದರೆ ಬರುತ್ತೆ, ತೊಂದರೆ ಕೊಡ್ತಾರೆ. ಅದನ್ನೆಲ್ಲ ಎದುರಿಸ್ಬೇಕು. ಯಾವ ಸಿನಿಮಾ ನೋಡಿದ್ರೆ ಜನ ಅದಕ್ಕೆ ಎತ್ತಾರಲ್ಲ, ಆ ತರ ನೀವು ನಾಲೆಜ್ ನೋಡಿ ಜನ ಭಯ ಬರಬೇಕು. ಆ ಮಟ್ಟಕ್ಕೆ ಬೆಳಿಬೇಕು. ಆ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ 1000 ರೂಪಾಯಿ 500 ರೂಪಾಯಿ ನೋಟ್ನ ಇಸಿಗೆ ಹೊಸದಾಗ್ತದ ಬೆಲೆ ಕಡಿಮೆ ಆಗುತ್ತಾ? ಬೆಲೆ ಕಡಿಮೆ ಆಗುತ್ತಾ? ನಿಮ್ಗಿರೋ ಎಜುಕೇಶನ್ ಇರೋ ಬೆಲೆ ನಿಮ್ಗೆ ಇದ್ದೇ ಇರುತ್ತೆ, ನಿಮ್ಗಿರೋ ಬೆಲೆ ಇದ್ದೇ ಇರುತ್ತೆ. ಯಾವತ್ತೂ ಪಾಸಿಟಿವ್ ಆಗಿರ್ಬೇಕು. ನಾನು ಯಾರಾದ್ರೂ ಒಬ್ಬರು ಸಿವಿಲ್ ಸರ್ವೆಂಟ್ ಆಗಲ್ಲ ಅಂದ್ರೆ ನೀವು ಯಾರಿಲ್ಲ ಹೇಳೋದಕ್ಕೆ ಐ ನೋ ವಾಟ್ ಆ ಕಾನ್ಫಿಡೆನ್ಸ್ ಇದೆ. ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತೇನೇ ಫೇಲ್ಯೂರ್ ಆಗ್ತಿದ್ದಾರೆ ಅಂದ್ರೆ, ಫೇಲ್ಯೂರ್ ಬಗ್ಗೆ ಮಾತಾಡೋದು ಭಾಷೆ ಸ್ಕೂಲ್ ಬಂದು, ಯಾಕಂದ್ರೆ ತುಂಬಾ ಸಕ್ಸಸ್ ಮಾಡ್ತಾ ಇದ್ದೀನಿ. ಬಟ್ ಆದ್ರೂ ಹೇಳ್ತೀನಿ, ನನ್ನ ಒಂದು ಉದ್ದೇಶ ಇಟ್ಕೊಂಡು ಫೇಲ್ಯೂರ್ ಇಸ್ ನಾಟ್ ಟೂ ಮೀನಿಂಗ್ಸ್. ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್, ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್. ಈಗ ಒಂದು ಚಿಕ್ಕ ಒಂದು ಕಥೆ ಹೇಳ್ತೀನಿ, ಯಾಕಂದ್ರೆ ನಿಮ್ ಕಥೆ ಹೇಳಿದ್ರೆ ಟಚ್ ಆಗುತ್ತೆ ನನಗೆ ಗೊತ್ತು. ಯಾಕಂದ್ರೆ ಸ್ಕೂಲ್ ಮಕ್ಕಳು ಒಂದು ಕಾಡಲ್ಲಿ ಸಿಂಹ ಓಡ್ತಾ ಇರುತ್ತೆ, ಅದ್ರ ಜೊತೆ ಜಿಂಕೆ ಓಡ್ತಾ, ಕರೆಕ್ಟಾ? ಜಿಂಕೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಓಡುತ್ತೆ ಗೊತ್ತಾ ನಿಮ್ಗೆ? ಜಿಂಕೆ ನಾರ್ಮಲಿ ಓಡೋ ಸ್ಪೀಡ್ ಎಷ್ಟು ಗೊತ್ತಾ? 80 ಕಿಲೋಮೀಟರ್ ಪರ್ ಅವರ್. ಬಟ್ ಆದ್ರೆ ಸಿಂಹದ ಸ್ಪೀಡ್ ಎಷ್ಟು ಗೊತ್ತಾ? 60 ಕಿಲೋಮೀಟರ್ ಪರ್ ಅವರ್. ಬಟ್ ಆದ್ರೂ ಸಿಂಹ ಜಿಂಕೆ ಹಿಡಿಯುತ್ತೆ ಹೇಗೆ? ವೈ? ಯಾವ ರೀತಿ ಹಿಡಿಯುತ್ತೆ ಸಿಂಹ? ಸಿಂಹ ಜಿಂಕೆನ ಹಿಡಿಯುತ್ತೆ ಭಯ. ಜಿಂಕೆ 80 ಕಿಲೋಮೀಟರ್ ಸ್ಪೀಡ್ ಓಡ್ತಾ ಇರುತ್ತೆ, ಸಿಂಹ ಹಿಂದೆ ಕಚ್ಕೊಂಡ್ ಬರ್ತಾ ಇರುತ್ತೆ. ಒಂದ್ಸತಿ ಸಿಂಹ ನಿಂತಿರು ನೋಡುತ್ತೆ, ಸಿಂಹ ನೋಡೋದಕ್ಕೆ ಜಿಂಕೆ ಭಯ ಆಗುತ್ತೆ. ಓಡ್ತಾ ಓಡ್ತಾ ಸ್ಪೀಡ್ ಕಡಿಮೆ ಆಗುತ್ತೆ, ಸಿಂಹ ಸ್ಪೀಡ್ ಕಡಿಮೆ ಆಗುತ್ತೆ. ಸಿಂಹಕ್ಕಿರೋ ಧೈರ್ಯನೇ ಬೇರೆ. ಮತ್ತೆ ಒಂದು ಸ್ವಲ್ಪ ದೂರ ಓಡುತ್ತೆ, ಮತ್ತೆ ಸ್ಪೀಡ್ ಕಡಿಮೆ ಆಗುತ್ತೆ. ಇದು 60 ಸ್ಪೀಡ್ ಅಲ್ಲೇ ಓಡ್ತಾ ಇರುತ್ತೆ, ಆ ಸ್ಪೀಡ್ ಕಡಿಮೆ ಆಗ್ತಾ ಬರುತ್ತೆ. 60 ಸ್ಪೀಡ್ ಎಲ್ಲಿ ಬರುತ್ತೋ ಸಿಂಹ ಹಿಡಿಯುತ್ತೆ. ಯಾವ ಮನುಷ್ಯನ ಭಯ ಇರುತ್ತೋ ಏನ್ ಗೊತ್ತಿ ಬುದ್ಧಿ ಆಗ್ತಾರಿಲ್ಲ. ಭಯ ಪಡಬಾರ್ದು. ಏನಿಲ್ಲ ಅಲ್ಲ, ಇಲ್ಲಿ ಏನಿಲ್ಲ, ಪ್ರತಿಯೊಂದು ಇದೆ. ಧೈರ್ಯದಿಂದ ಹೋಗ್ಬೇಕು. ಧೈರ್ಯ ಮನುಷ್ಯನ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಯಾರಾದ್ರೂ ಫೇಲ್ಯೂರ್ ನೋಡಿದಿರಾ ಅಂತ ವಿದ್ಯಾರ್ಥಿಗಳಿದ್ದೀರಾ? ಕಷ್ಟ ನೋಡಿದಿರಾ ಅಂತ ವಿದ್ಯಾರ್ಥಿಗಳಿದ್ದೀರಾ? ವಾಟ್ ಇಸ್ ದ ಸ್ಪೆಲ್ಲಿಂಗ್ ಫಾರ್ ಲೈಫ್? ಯಾಕಂದ್ರೆ ಅಲ್ಲಿ ವಾಕ್ ಮಾಡೋದ್ರೆ ತುಂಬಾ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತೀನಿ, ಖುಷಿ ಆಯ್ತು. ಫ್ರೆಂಡ್ ಬರ್ತಿದೆ, ಕೇಳಿಸ್ತಾ ಇದ್ದಾರೆ. ವಾಟ್ ಇಸ್ ದ ಸ್ಪೆಲ್ಲಿಂಗ್ ಫಾರ್ ಲೈಫ್? ವಾಟ್ ಇಸ್ ಎಫ್? ಲೈಫ್ ಅಲ್ಲಿ ಫೇಲ್ಯೂರ್ ಇಲ್ಲ ಅಂದ್ರೆ ಎಷ್ಟು ತಂದ್ಬಿಟ್ಟು ಲೈಫ್ ಓದಿ. ಲೈಫ್ ಒಂದು ಸುಳ್ಳು. ಜೀವನದಲ್ಲಿ ಫೇಲ್ಯೂರ್ ಇಲ್ಲ ಅಂದ್ರೆ ಜೀವನನೇ ಅಲ್ಲ, ಸುಳ್ಳಾಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ, ಪ್ರತಿಯೊಬ್ಬರಿಗೂ ಫೇಲ್ಯೂರ್ ಇರುತ್ತೆ. ಯಾರು ವ್ಯಕ್ತಿ ತಿಳ್ಕೊಳ್ತಾರೋ ಅವ್ರು ಮಾತ್ರ ಮೇಲೆ ಬರ್ತಾರೆ. ಇವತ್ತಿಷ್ಟು ಮಂದಿ ಲಿಂಕ್ ಮಾಡಿದ್ದೀರಲ್ಲ, ನಾನು ಬೇಕಾದ್ರೆ ಎರಡು ಪಾಸಿಟಿವ್ ಆಗಿ ಹೇಳ್ತೀನಿ, ಬಟ್ ನೆಗೆಟಿವ್ ಆಗಿ ಹೇಳ್ತೀನಿ. ನನ್ನ ಹೆಸರೇನಪ್ಪ? ಸುನಿಲ. ಹೇಳಿ. ನನ್ನ ಹೆಸರಲ್ಲೇ ನೆಗೆಟಿವ್ ಇದೆ ಹೇಳಿ. ನನ್ನ ಹೆಸರಲ್ಲೇ ನೆಗೆಟಿವ್ ಇದೆ ಹೇಳಿ. ಮೇಡಮ್ ಚೆನ್ನಾಗಿ ಕಾಣ್ತದೆ. ನಿಲ್. ಇಲ್ಲ ಅಂದ್ರೆ ಅಲ್ಲಮ್ಮ, ನಿಲ್ ಅಂದ್ರೆ ವೆರಿ ಗುಡ್. ಟ್ರೈ ಸಮಥಿಂಗ್ ವೆರಿ ಗುಡ್. ನಿಲ್ ಅಂದ್ರೆ ಏನು? ನಿಲ್ ಅಂದ್ರೆ ಏನಿಲ್ಲ ಅಂತ. ನನ್ನ ಹೆಸರಲ್ಲೇ ಏನಿಲ್ಲ ಅಂತಿದೆ, ಪಕ್ಕದಲ್ಲಿ ಎಸ್ ಯು ಇದೆ. ಏನ್ ಎಸ್ ಯು ಅಂದ್ರೆ ಸೂಪರ್ ಆದ್ರೂ ಆಗ್ಬೋದು, ಸಕ್ಸಸ್ ಆದ್ರೂ ಆಗ್ಬೋದು. ಬಟ್ ನಾರ್ಮಲಿ ಜನರ ಮೆಂಟಾಲಿಟಿ ಹೆಂಗಿರುತ್ತೆ ಅಂದ್ರೆ ನೆಗೆಟಿವ್ ಕಡೆ ನೋಡೋದು. ನನ್ನ ಸ್ಟೋರಿ ಹೇಳ್ತೀನಿ ಕೇಳಿ. ಇದೇ ಒಂದು ಸ್ಥಿತಿ ಬಂದಾಗ ಹೇಳಿದ್ದೆ, ಮತ್ತೊಂದು ಸ್ಥಿತಿ ಏನಕ್ಕೆ ಹೇಳ್ತೀನಿ ಅಂದ್ರೆ ಮತ್ತೆ ಎಷ್ಟು ಜನ ಸ್ಟೋರಿ ಸಿಗ್ತೀರಾ. ಈಗ ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್. ನಮ್ಮ ಸಂಘ ತುಂಬಾ ಕ್ಲೋಸ್. ಏನ್ ಕೃಷ್ಣಮೂರ್ತಿ ಸರ್ ನಾವೆಲ್ಲ ಗೊತ್ತಿರುತ್ತೆ, ಕೆಲವರೆಲ್ಲ ಗೊತ್ತಿದ್ದಾರೆ. ನಮ್ಮ ತಂದೆ ನನ್ನ ಮೇಲೆ ಹೋಗ್ತಾ ಇರ್ಲಿಲ್ಲ. ನಾನು ದೊಡ್ಡ ದಡ್ಡ ಅಂತ ಯಾವ ರೀತಿ ಗೊತ್ತಾ? ನನ್ನ ಮಾಸ್ಟರ್ ಹೊಡಿತಿದ್ರು ಅಂದ್ರೆ ಹಂಗೆ ಹೊಡಿತಿದ್ರು, ಮೂವೆಲ್ಲ ನೋಡಿದ್ರು. 7ನೇ ಕ್ಲಾಸ್ ಹೋದೆ. ನಾನು ಏನಕ್ಕೆ ಹೇಳ್ತೀನಿ, ಮಕ್ಕಳ ಕೇಳಿ ಇನ್ಸ್ಪೈರ್ ಆಗಿದ್ದು. ಕೆಲವರು ಅನ್ಕೊಂಡ್ತಿರ್ತಾರೆ, ಸರ್ ನಮ್ಮ ಜೀವನದಲ್ಲಿ ಓದಕ್ಕಾಗಲ್ಲ ಅಂದ್ರೆ ಆಗಲ್ಲ. ಇಲ್ಲ, ಮನಸ್ಸು ಮಾಡಿ ಯಾರು ಆಗ್ಬೇಕು ಅಂತ ಎಕ್ಸಾಂಪಲ್ ಮೂಲೆಲ್ಲ ಹಾಕೊಂಡಿರೋದು. 7ನೇ ಕ್ಲಾಸ್ ಗುರು ಒಂದು ಸ್ಕೂಲಲ್ಲಿ ಒಂದೇ ಸ್ಕೂಲ್ ಹೆಸರು ಬೇಡ, ನನ್ನ ಹೆಸರು ಬಿಟ್ಟರೆ ಏನು ಬರೆಯಕ್ಕೆ ಬರ್ತಿರ್ಲಿಲ್ಲ. ಅವತ್ತಿನ ಕಾಲಕ್ಕೆ MAPL ಸ್ಕೂಲ್ ಅನ್ನೋದು ತುಂಬಾ ದೊಡ್ಡ ಸ್ಕೂಲು.
ನಮ್ಮ ಫಾದರ್ ನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ರೆ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಫೇಲ್ ಆಗ್ತೀನಿ. ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕಾಂಪಿಟೇಷನ್. ನಮ್ಮ ಫಾದರ್ ಮುಖಾಂತರ ಹೋಗ್ಬಿಟ್ಟು ಸರ್ DMK ಸರ್ ಮಗ ಸರ್ ನಿಮ್ಮ ಮಗನ ಸರ್ ಓಲಿ ಕೊಡ್ತೀವಿ ಸರ್ ಕೊಡ್ಬೇಡಿ ಹೋಗ್ಲಿಸ್ ಅದನ್ನು ನಮ್ಮ ಬೈತಾರೆ. ಅಲ್ಗೂ ಹಿಂಗೂ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಡ್ಯಾಡಿ ರಿಕ್ವೆಸ್ಟ್ ಮಾಡಿದೆ ಕೊಡಿಸೋದು ಸಿಗ್ಲು. ಆ ಸ್ಕೂಲಲ್ಲಿ ಲಾಸ್ಟ್ ನನ್ನ ಹೊಡೆಯೋರು ನನಗೆ ಹೊಡಿತಿರ್ಲಿಲ್ಲ. ಆ ಥರ ಏನು ತಿಂದು ಅಪ್ಪಿ ಹಂಗೂ ಕಷ್ಟಪಟ್ಟು ಫಸ್ಟ್ ಕ್ಲಾಸ್ ಬಂದಿದ್ದೆ. ನಮ್ಮ ಅಪ್ಪ ಅದೇ ಖುಷಿ. ರಿಸಲ್ಟ್ ನೋಡಕ್ಕೆ ನಮ್ಮ ಅಪ್ಪ ಬಂದಿಲ್ಲ, ಬೈಕ್ ನಮ್ಮ ಅಮ್ಮ ಕಳಿಸಿದೆ. ಅಮ್ಮ ಏನ ಓದಿಲ್ಲ, ನನಗೆ ದೇವ್ರ ದಿನೇ ನೋಡುವಂತಾರೆ, ನನಗೂ ಭಯ ನೋಡೋದಕ್ಕೆ. ನಮ್ಮ ಟೀಚರ್ ನೋಡ್ಬಿಟ್ಟು ಹೇಳ್ತಾರೆ ಮಗ ಫಸ್ಟ್ ಕ್ಲಾಸ್ ಬಂದಿದ್ದಾನೆ ಅಂತ. ಅದಾದ್ಮೇಲೆ PUC ಹೋಗ್ತೀನಿ. ಜೀವನ ನನ್ನ ಕಷ್ಟ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಗೊತ್ತಿಲ್ಲ. PUC ಹೋಗ್ತೀನಿ ಅಷ್ಟೆಲ್ಲ ಹೇಳ್ತೀನಿ. ಇಂಜಿನಿಯರಿಂಗ್ ಹೋಗ್ತೀನಿ, ಸಂಸ್ಥೆ ನಿಯಮ ಲೆವೆಲ್ ಬರ್ತೀನಿ. M.Tech ಹೋಗ್ತೀನಿ, ಕೇಳಿಸ್ಕೊಳ್ಳಿ, M.Tech ಹೋಗ್ತೀನಿ. M.Tech ಹೋಗ್ಬಿಟ್ಟು ಯೂನಿವರ್ಸಿಟಿ ಟಾಪರ್ ಆಗ್ತೀನಿ, ಗೋಲ್ಡ್ ಮೆಡಲ್ ಬರುತ್ತೆ. ಯೂನಿವರ್ಸಿಟಿ ಟಾಪರ್ ಆಗಿ ಗೋಲ್ಡ್ ಮೆಡಲ್ ಬರುತ್ತೆ. ಅದಾದ್ಮೇಲೆ ಇದೇ ತರ ಸ್ಪೀಚಸ್ ಕೊಡ್ತಾ ಇರ್ತೀನಿ. ಹೋಗ್ತಾ ಇರ್ತೀನಿ. ಒಂದ್ ದಿವಸ ಫೋನ್ ಬರುತ್ತೆ ನಮ್ಮ ಸ್ಕೂಲಿಂದ ಫೋನ್ ಬರುತ್ತೆ. ಅವ್ರ ಹೆಸರು ನಿರ್ಮಲಾ ಮೇಡಮ್ ಅಂತ. ಈಗಲೂ ಅವರೇ ಬೀಳನಲ್ಲಿ ಸರ್ ಸುನಿಲ್ ಸರ್ ಹತ್ರ ಮಾಡ್ತಾ ಇದ್ದೀನಿ ಸರ್. ಹೌದು ಬಿಡಿ ಬೀಳಿದೆ. ಅವ್ರು ತುಂಬಾ ಖುಷಿ ಇದೆ ಸರ್, ಒಳ್ಳೆ ಮೋಟಿವೇಶನ್ ಸ್ಪೀಕರ್. ದಯವಿಟ್ಟು ನಮ್ಮ ಸ್ಕೂಲಿಗೆ ಬನ್ನಿ ಸರ್, ಸ್ಪೀಚ್ ಕೊಡಿ ಸರ್. ನಾನು ಏನೂ ಮಾತಾಡಿಲ್ಲ, ಯಾಕಂದ್ರೆ ಮೇಡಮ್ ಸರ್ಪ್ರೈಸ್ ಇರಲಿ ಅಂತ. ಮೇಡಮ್ ಬರ್ತೀನಿ ಸರ್, ಸ್ವಲ್ಪ ಬಿಸಿ ಇರ್ತಾರೆ, ಚೆಕ್ ಮಾಡಿ. ಮೇಡಮ್ 100% ಬರ್ತೀನಿ, ಮಾಡ್ಕೊಳ್ಳಿ. ಸ್ಕೂಲ್ಗೆ ಹೋಗ್ತೀನಿ, ಮಾತಾಡ್ತಾ ಇರ್ತೀವಿ ಸ್ಟೇಜ್ ಇದೇ ತರ. ನಾನು ಯಾವತ್ತ ಗೊತ್ತಾಯ್ತಾ ಅಂತ ಸರ್ ಅಂದ್ರೆ ಮೇಡಮ್ ನಾನು ಸುನಿಲ್, ನಾನು ತುಂಬಾ ವರ್ಷಗಳಿದ್ದೆ, ನಿಮ್ಮ ಮಗಳು ನಾನು ಕ್ಲಾಸ್ ಮಾಡಿಲ್ಲ. ಹೌದು ನೀನಪ್ಪ ಅಂದ್ರೆ ಕೈ ಇಟ್ಕೊಂಡ್ಬಿಟ್ಟು ನೀನು ನೋಡೋದು ತುಂಬಾ ಹೆಮ್ಮೆ ಆಗ್ತಿದೆ ಸುನಿಲ್ ಅಂತಾರೆ. ಹಿಂದೆ ಒಂದು ಸ್ಟೇಜ್ ಹೆಮ್ಮೆ ಅಂದ್ರೆ ಸಿ ದ ಗ್ಯಾಪ್ ಹೆಮ್ಮೆ ಟು ಹೆಮ್ಮೆ ಇಸ್ ನಾಟ್ ಸಕ್ಸಸ್. ಅರ್ಥ ಆಯ್ತಾ? ಇಟ್ ಇಸ್ ಸಕ್ಸಸ್. Nothing is impossible. See, if anybody asks what is your limit, I'll say my limit is sky. You know why? Because my name is Sky, Sunil Kumar Yadav. ಈ ರೀತಿ ನನ್ನೊಂದು ಜರ್ನಿ ಸಾಗುತ್ತೆ. ಇದೇ ರೀತಿ ಸಾಗಬೇಕಾದ್ರೆ ತುಂಬಾ ಫೈಲ್ಯೂರ್ಸ್ ನೋಡ್ಕೊಂಡು ಬರ್ತೀನಿ. ಇವತ್ತು ನನಗೆ ಯಾವ ರೀತಿ ಧೈರ್ಯ ಇದೆ ಅಂದ್ರೆ ಎಲ್ಲಿಂದ ಕರ್ಕೊಂಡು ಹೋಗಿದ್ದೆ ಮಾತಾಡ್ತೀನಿ, ಪ್ರಿಪ್ರೇಷನ್ ಇಂದ ಮಾತಾಡ್ತೀನಿ. ಓಕೆ, ಈ ಒಂದು ಎಕ್ಸಾಂಪಲ್ ಕೇಳಿದೆ ಅಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಅನ್ಕೊಳ್ತಾ ಇರ್ತಾರೆ, ಸರ್ ನನ್ನ ಕೈಲಿ ಆಗುತ್ತಾ, ಸರ್ ನನ್ನನ್ನು ದಡ್ಡ ಅಂತಾರೆ ನನ್ನ ಕೈಲಿ ಆಗುತ್ತಾ. ಆಗ್ತಿದ್ದು ಯಾವುದು ಇತಿಹಾಸದಲ್ಲಿಲ್ಲ. ಇಫ್ ಯು ಕ್ಯಾನ್ ಯು ಕ್ಯಾನ್, ಯು ಕಾಂಟ್ ಸ್ಯಾಟಿಸ್ಫೈ. ಪೇರೆಂಟ್ಸ್ ನೋಡ್ತಾ ಇದ್ದೀನಿ, ದಯವಿಟ್ಟು ಮಕ್ಕಳನ್ನ ಯಾವತ್ತಿನ ಒಬ್ಬರು ಕಂಪೇರ್ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ಇರಬೇಕಾದಂತ ಕೆಪಾಸಿಟಿ ಅವ್ರಿಗೆ ಇರುತ್ತೆ. ನನ್ನ ಮಕ್ಕಳು ಇದ್ದಾರೆ, ನನಗಿಬ್ಬರು ಹೆಣ್ಮಕ್ಳು ಇದ್ದಾರೆ. ನನ್ನ ಮಗಳು ತಪ್ಪು ಮಾಡಿ ಏನು ನೆಗೆಟಿವ್ ಆಗ್ತದಿಲ್ಲ, ಸೂಪರ್ ಮಾರೆ ಅಂತ ಅದರಲ್ಲಿ ನೋ ಮಿಸ್ಟೇಕ್ ಹೇಳೋದ್ರ ಒಂದು ವಿಧಾನ ಇದೆ. ಹುಡುಗ ತಪ್ಪು ಮಾಡ್ತಾನೆ, ದಡ್ಡ ಅಂದ್ಬಿಟ್ರೆ ಕೂಗ್ಬಿಡ್ತಾನೆ. ಅವ್ನು ದಡ್ಡ ಅಂತ ಹೇಳೋದಕ್ಕೆ ಸುಮಾರು ವಿಧಾನ ಇದೆ, ಪ್ರೀತಿ ಹೇಳಿ ಇಲ್ಲ ಮಕ್ಕಳ ತರ ಅಂತಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳು, ನನ್ನ ಮಗಳು ಏನಾದ್ರು ರನ್ನಿಂಗ್ ರೇಸ್ ಸೋತ್ಬಿಟ್ಟು ಒಂದು ದಿವಸ ಹತ್ಕೊಂಡಿದ್ದು, ಹೇಳಿ ನಾನು ಸೋತಾಗ್ಬಿಡಿ, ನನಗೆ ಮೆಡಲ್ ಬಂದಿಲ್ಲ. ನೀನು ಸೂಪರ್ ಮನೆ ಅಂದ್ಬಿಟ್ಟು ನನ್ನೆಲ್ಲ ಮೆಡಲ್ಗಳು ತುಂಬಾ ಇದಾವೆ, ಕತ್ಕಾಕ್ಬಿಟ್ಟು ಹೊಡಿದ ಚಪ್ಪಳೆ ಅಂತ ಬಂದಿಲ್ಲ. ಎಲ್ಲರಿಗೂ ಮಗು ಅದೇ ಖುಷಿ. ನೆಕ್ಸ್ಟ್ ಅತ್ತೆ ಗೆದ್ದಳು ಅಂದ್ರೆ ಏನಕ್ಕೆ ಹೇಳ್ತಾ ಗೊತ್ತಾ, ಮಾತಾಡೋದ್ರ ಮೇಲೆ ಹೋಗುತ್ತೆ. ಯಾವತ್ತೂ ನೆಗೆಟಿವಿಟಿ ವಿಲ್ ಕಿಲ್ಸ್. ನೆವರ್ ಸ್ಪೀಕ್ ನೆಗೆಟಿವ್. ಇದೇ ರೀತಿ ಹೋಗ್ತಾ ಇದ್ದಾಗ ಒಂದು there is a difference between efficiency and effectiveness. Efficiency ಅಂದ್ರೆ ನಿಮಗೆ ಎಷ್ಟು ನಾಲೆಜ್ ಇದೆ ಅಂತ, effectiveness ಅಂದ್ರೆ ನಿಮಗೆ ಗೊತ್ತಿರೋದನ್ನ ಎಷ್ಟು ಚೆನ್ನಾಗಿ ಹೇಳಕ್ ಬರುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ರಿಕ್ವೈರ್ಮೆಂಟ್ ಮಾಡ್ತಿದ್ದಾರೆ ಎಜುಕೇಶನ್ ನೋಡಿ, ಟೆಕ್ನಾಲಜಿ ಯಾವ ರೀತಿ ಬೆಳೀತಿದೆ ಅಂದ್ರೆ ನಿಮ್ಮಲ್ಲಿ ಅಟಲ್ ಲ್ಯಾಬ್ ನೋಡಿದೆ ಸರ್. ಅಟಲ್ ಲ್ಯಾಬ್ ನೋಡಿ ಎಷ್ಟು ಖುಷಿ ಆಯ್ತು ಅಂದ್ರೆ, ಅಟಲ್ ಏನಂತ ಎಷ್ಟು ಜನ ಗೊತ್ತಿಲ್ಲ. ಅದೆಲ್ಲ ಲ್ಯಾಬ್ಸ್ ಅನ್ನ ಸೆಟಪ್ ಆಗೋದಿಲ್ಲ. ಅದೆಷ್ಟು ನೀವು ಅದೃಷ್ಟ ಮಾಡಿದೀರಾ ಅಂದ್ರೆ ಸಮ್ ರಿಸರ್ಚ್ ಮಾಡಿದಾರಲ್ಲಿ, ರಿಸರ್ಚ್ ಮಾಡಿ ಇವತ್ತು ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ, ಸಾಂಬಾರ್ ಮಾಡೋದಕ್ಕೆ ತರಕಾರಿ ಎಲ್ಲ ಬೇಕಾಗಿತ್ತ, ಇವತ್ತು ಮಾತ್ರ ಬಂದಿದೆ. ಅದು ಎಷ್ಟು ಜನ ಗೊತ್ತಿದೆಯೋ, ಒಂದು ಟ್ಯಾಬ್ಲೆಟ್ ಬಿಸಿನೀರೊಳಗೆ ಹಾಕ್ಬಿಟ್ಟು ತಿನ್ನಿಸ್ಬಿಟ್ರೆ ಸಾಂಬಾರ್ 100%. ಒಂದು ಟ್ಯಾಬ್ಲೆಟ್ ಬಿಸಿನೀರೊಳಗೆ ಹಾಕೊಂಡು ತಿನ್ಸಿದ್ರೆ ಸಾಂಬಾರ್ ಆಗುತ್ತೆ. ಒಂದು ಟ್ಯಾಬ್ಲೆಟ್ ನ ಬಾಯಿಗೆ ಹಾಕೊಂಡು ಸ್ವಲ್ಪ ನೀರು ಬಿಸಿನೀರು ಹಾಕೊಂಡು ಕುಡಿದ್ರೆ ಟೂತ್ ಪೇಸ್ಟ್ ಆಗುತ್ತೆ. ದಿಸ್ ಇಸ್ ದ ಟೆಕ್ನಾಲಜಿ. ನಾಲೆಡ್ಜ್ ಏನಂತ ಏನ್ ಗೊತ್ತಾ, ಲ್ಯಾಬ್ ಅಂದ್ರೆ ಏನ್ ಗೊತ್ತಾ, ಸೈನ್ಸ್ ಅಂದ್ರೆ ಏನ್ ಗೊತ್ತಾ, ಪ್ರತಿಯೊಬ್ಬರು ಅದ್ರ ಬಗ್ಗೆ ಆರ್ಟಿಕಲ್ ಓದಿ ಆ ಮಾತ್ರೆ ಯಾವ್ದೆಲ್ಲ ಮಾಡ್ಬಿಟ್ಟು ಕೇಳಿಸ್ಕೊಡ್ರಪ್ಪ. ಮಾತ್ರೆ ಸಾಂಬಾರ್ ಅಂತ ಆಲ್ರೆಡಿ ಅಲ್ಲಿ ಹೊಟ್ಟೋದಿದೆ. ಪಾಯಿಂಟ್ ಇಸ್ ಐ ಲೈಕ್ ದಿಸ್
ಆ ಮಾತ್ರೆ ನೀವು ನಿಜವಾಗ್ಲೂ ಎಜುಕೇಶನ್ ಅನ್ನೋದು ಯಾವ ರೀತಿ ಥಿಂಕ್ ಮಾಡ್ಬೇಕು ಅಂದ್ರೆ ಆ ಮಾತ್ರೆ ಹೆಂಗ್ ಮಾಡೋದು, ಆ ಮಾತ್ರೆ ಪುಡಿ ಮಾಡಿದ್ರೆ ಪೌಡರ್ ಆಗುತ್ತೆ. ಆ ಪೌಡರ್ ಹೆಂಗಾಯ್ತು, ಆ ಪೌಡರ್ ಹೀಟ್ ಮಾಡಿದ್ರೆ ಒಂಥರ ರೌಂಡ್ ಬಾಲ್ಸ್ ತರ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ, ಈ ರೀತಿ ಥಿಂಕ್ ಮಾಡೋದು ಎಜುಕೇಶನ್. ಬುಕ್ಸ್ ಅಲ್ಲಿ ಏನೋ ಕ್ಲಾಸ್ ಅಲ್ಲಿ ಟೀಚರ್ ಹೇಳ್ತಾರೆ, ಬರ್ಕೊಂಡು ಹೋಗ್ಬಿಟ್ಟು ಎಕ್ಸಾಮ್ ಬರೆಯೋದಲ್ಲ ಎಜುಕೇಶನ್. ರಿಸರ್ಚ್ ಇಸ್ ಎಜುಕೇಶನ್. ನಿಮ್ ಟೀಚರ್ಸ್ ಅವಾಗವಾಗ ಕಾರ್ಯಾಗಾರ ಅಂತ ಹೋಗ್ತಿರ್ತಾರೆ, ಬಿಕಾಸ್ ಟು ಅಪ್ಸ್ಕಿಲ್ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್. ಅರ್ಥ ಆಗ್ತಿದ್ಯಾ? ಎಜುಕೇಶನ್ ಇಸ್ ನಥಿಂಗ್ ಬಟ್ ರಿಸರ್ಚ್. ಹುಡುಕಾಟ ಎಜುಕೇಶನ್ ಮಾಡಿ. ಇದ್ರ ಜೊತೆಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಫೋಕಸ್ ಇರಬೇಕು. ಇಲ್ಲಿ ಎಷ್ಟು ಜನ IPS ಆಫೀಸರ್ ಆಗ್ತೀರಾ, IAS ಆಫೀಸರ್ ಆಗ್ತೀರಾ? ಗಾಯತ್ರಿ. ಓಕೆ, ನೆಕ್ಸ್ಟ್ ಎಷ್ಟು ಜನ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತೀರಾ? ಎಷ್ಟು ಜನ ಇಂಜಿನಿಯರ್ಸ್ ಆಗ್ತೀರಾ? ಎಷ್ಟು ಜನ ಡಾಕ್ಟರ್ಸ್ ಆಗ್ತೀರಾ? ಸಿ, ಒಂದು ಖುಷಿ ಏನಂದ್ರೆ ಥ್ಯಾಂಕ್ ಯು ಒಂದು ಖುಷಿ ಏನಂದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ಕೈ ಎತ್ತಾ ಇದ್ದೀರಾ. ಸುಮಾರು ಕಡೆ ನಾನು ಹೋಗ್ತೀನಿ, ಹಿಂಗ್ ನೋಡ್ತಾರೆ ಹಿಂಗಂತಾರೆ. ದಟ್ ಈಸ್ ಯುವರ್ ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಬಿಟ್ಟು ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಪ್ಲೀಸ್ ಪಾಪ ಒಂದ್ ಹೇಳ್ತೀನಿ ನಿಮಗೆ, ಕಷ್ಟ ಯಾರು ಬರುತ್ತೋ ಆ ಕಷ್ಟ ಇಷ್ಟಪಟ್ಟರೆ ಕಷ್ಟನೇ ಇಲ್ಲ. ಇವನ್ ಪಾನಿಪುರಿನ ಹಿಂಗೆ ಬ್ರೇಕ್ ಮಾಡಿದ್ರೆ ಫಿಲ್ ಮಾಡಕ್ ಕರೆಕ್ಟಾ? ಯಾರಾದ್ರೂ ನಿಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಂದ್ರೆ ದೇ ಆರ್ ಬ್ರೇಕಿಂಗ್ ಯು ಟು ಫೀಲ್ ಸಮಥಿಂಗ್ ಇನ್ ದಟ್. ಥಿಂಕ್ ಪಾಸಿಟಿವ್. ಅಲ್ಲೇ ಥಿಂಕ್ ಪಾಸಿಟಿವ್. ನಮ್ಮ ತಂದೆ ಇವತ್ತು ಔಟ್ಸೈಡ್ ಎಲ್ಲ ಹೋದ್ರೆ ಮೊದಲು ನನ್ನ ಮಗ ತಿಳ್ಕೊಳಕ್ಕೆ ಬೇಜಾರಾಗ್ತದೆ. ಈಗ ಅವ್ರ ಖುಷಿ ಮಗ ತಿಳ್ಕೊಳೋದಕ್ಕೆ. ಎಷ್ಟು ಜನ ನಿಮ್ಮ ತಂದೆ ತಾಯಿನ 100 ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಆಸೆ ಇಟ್ಕೊಂಡಿದ್ದಾರೆ? ಕೈ ಎತ್ತಿ. ಅದು ಮನಸಾರ ಬರಬೇಕು. ಕರೆಕ್ಟಾ? ಪ್ಲೀಸ್ ಇಷ್ಟು ನೀವು ನಿಮ್ಮ ತಂದೆ ತಾಯಿ ಇಷ್ಟು ಗೌರವ ಮಾಡಿದಿರಲ್ಲ, ಅವ್ರು 100 ವರ್ಷ ನಿಜವಾಗ್ಲೂ ಬದುಕಬೇಕು ಅನ್ನೋ ಆಸೆ ಇದ್ರೆ ಸಾಧನೆ ಮಾಡಿ. ನೀವು ಸಾಧನೆ ಮಾಡಿದ್ರೆ ಆ ಸಂತೋಷಕ್ಕೆ ಅವ್ರು 10 ವರ್ಷ ಜಾಸ್ತಿ ಬದುಕ್ತಾರೆ. ನೋವು ಕೊಟ್ರೆ ಆ ನೋವಿಂದ ಬೇಗ ಹೋಗ್ಬಿಡ್ತಾರೆ. ತಂದೆ ತಾಯಿಗೆ ಏನಾದ್ರು ಗೌರವ ಕೊಡಬೇಕು ಅಂತಿದ್ರೆ ಏನಾದ್ರು ಸಾಧನೆ ಮಾಡಿ. ಅಷ್ಟು ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ. ಸಾಧನೆ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಶಿಸ್ತಿರಬೇಕು. ಟೀಚರ್ ಪಾಠ ಮಾಡ್ತಿರ್ತಾರೆ, ಎಲ್ಲೋ ನೋಡ್ತಾ ಇರೋದು. ಟೀಚರ್ ಪಾಠ ಮಾಡ್ಬೇಕಾದ್ರೆ ಮನೆಯಲ್ಲಿ ನಮ್ಮಮ್ಮ ಸಾಯಂಕಾಲ ಏನು ಅಡುಗೆ ಮಾಡ್ತಾರೆ, ಪಾನಿಪುರಿ ತಿನ್ನೋಣ ಅದು ಯೋಚನೆ ಮಾಡೋದು. ಪಾನಿಪುರಿ ತಿನ್ಬೇಕಾದ್ರೆ ಹೋಮ್ವರ್ಕ್ ಯೋಚನೆ ಮಾಡೋದು. ಯಾವುದು ಕರೆಕ್ಟ್ ಮಾತಲ್ಲ. ಕ್ಲಾಸಲ್ಲಿ ಇದ್ದಾಗ ಕಾನ್ಸಂಟ್ರೇಷನ್ ಯಾವ ರೀತಿ ಇರಬೇಕು ಅಂದ್ರೆ ಕಣ್ಣು ಹಿಂಗೆ ಇರ್ಬೇಕು. ಕಣ್ಣು ಆ ಕಡೆ ಹೋಗ್ಲೇಬಾರ್ದು, ಹಿಂಗೆ ಇರ್ಬೇಕು ಕಣ್ಣು. ಸಿಂಹ ನೋಡಿದ್ದೀರಾ? ಸಿಂಹ ನೋಡೋದು ಅಷ್ಟು ಕಾನ್ಫಿಡೆನ್ಸ್ ಇರ್ಬೇಕು. ಆ ತರ ನೋಡ್ಬೇಕು ಅಂದ್ರೆ ಧೈರ್ಯ ಬರಬೇಕು. ಆ ಧೈರ್ಯ ಯಾವಾಗ ಬರುತ್ತೆ ಗೊತ್ತಾ? ನಾಲೆಡ್ಜ್ ಇದ್ರೆ ಬರುತ್ತೆ. ನಾಲೆಡ್ಜ್ ಬರಬೇಕು. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಹಿಂದೆ ಒಂದ್ಸತಿ ಹೇಳಿದ್ದೆ, ಇನ್ನೊಂದ್ಸತಿ ಹೇಳ್ತೀನಿ. ಕೆಲವು ತುಂಬಾ ಸ್ಪೀಡ್ ಆಗಿ ಓಡೋ ಪ್ರಾಣಿ ಯಾವ್ದಪ್ಪ? ತುಂಬಾ ಎತ್ತರವಾದ ಪ್ರಾಣಿ ಯಾವ್ದಪ್ಪ? ತುಂಬಾ ದೈತ್ಯ ಪ್ರಾಣಿ ಯಾವ್ದಪ್ಪ? ಕಾಡಿನ ರಾಜ. ರಿವರ್ಸ್ ಬರ್ತೀನಿ. ಸಿಂಹ ತುಂಬಾ ದಪ್ಪಗಿದೆಯಾ? ತುಂಬಾ ಎತ್ತರ ಇದೆಯಾ? ತುಂಬಾ ಸ್ಪೀಡ್ ಆಗಿ ಓಡುತ್ತಾ? ಕಾಡಿನ ರಾಜ ಯಾಕಾಯ್ತು? ಆಟಿಟ್ಯೂಡ್. ಸಿಂಹ ಬಂದಿಗೆ ನಿಂತ್ಕೊಂಡು ಎಲ್ಲ ಸೈಡ್ ಹೋಗ್ತಾ ಇರ್ಬೇಕು. ವ್ಯಕ್ತಿತ್ವ ಬೆಳೆಸ್ಬೇಕು. ನಿಮ್ಮ ಲೈಫಲ್ಲಿ 15% ಆಫ್ ಯುವರ್ ಟ್ಯಾಲೆಂಟ್ ಬೇರೆ ಬರ್ತೀರಾ. 85% ನೀವು ಬೇರೆ ಬರಬೇಕು ಅಂದ್ರೆ ಒಳ್ಳೆ ವ್ಯಕ್ತಿತ್ವ ಇರಬೇಕು. ಒಳ್ಳೆ ವ್ಯಕ್ತಿತ್ವ ಇದ್ದರೆ ಮಾತ್ರ ಮೇಲೆ ಬರ್ತಾರೆ. ಆ ವ್ಯಕ್ತಿತ್ವ ಎಲ್ಲಿ ಕಲಿಯಕ್ಕಾಗುತ್ತೆ ಗೊತ್ತಾ? ಈ ತರ ಸ್ಕೂಲ್ಸ್ ಇಂದ ಮಾತ್ರ. ನಿಮ್ಮ ಶಿಕ್ಷಕರಿಗೆ ಗೌರವ ಯಾರು ಕೊಡೋದಿಲ್ಲ? ಅವರು ವಿದ್ಯಾರ್ಥಿಗಳೇ ಅಲ್ಲ. ಗೌರವ ಯಾವ ರೀತಿ ಇರಬೇಕು ಅಂದ್ರೆ ಒಳಗಡೆ ಬರಬೇಕು. ಎಜುಕೇಶನ್ ಪವರ್ ಹೇಳಿದ್ವಿ. ಕರೋನಾ ಬಂದಿತ್ತು, ಕರೆಕ್ಟಾ? ಕರೋನಾ ಬಂದಾಗ ಸುಮಾರು ಜನ ಇಡೀ ದೇಶಕ್ಕೆ ತತ್ತರಿಸ್ಬಿಟ್ಟಿತ್ತು, ಕರೆಕ್ಟಾ? ಅಂಬಾನಿ ಫ್ಯಾಮಿಲಿಗೂ ಬಂದಿತ್ತು, ಕರೆಕ್ಟಾ? ಕೋಟ್ಯಾಧಿಪತಿ ಅಂಬಾನಿ, ಕರೆಕ್ಟಾ? ಅಂಬಾನಿ ಅವಶ್ಯಕ ಇಂಜೆಕ್ಷನ್ ಕೊಟ್ಕೊಂಡ್ರೆ ಯಾರ ಹತ್ರ ಹೋದ್ರಿ? ಡಾಕ್ಟರ್ ಹತ್ರ ಹೋದ ತಾನೆ? ಡಾಕ್ಟರ್ ಎಜುಕೇಶನ್ ಇಷ್ಟಾನೆ. ದಟ್ ಇಸ್ ದ ಪವರ್ ಆಫ್ ಎಜುಕೇಶನ್. ಎಷ್ಟು ಸಾವಿರ ಕೋಟಿ ಬದುಕಿದ್ರು ಅಂಬಾನಿ ಹತ್ರ ಇಂಜೆಕ್ಷನ್ ಯಾರು ಕೊಡ್ಕೋಬೇಕು ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಎಜುಕೇಶನ್ ಅದರದ್ದೇ ಆದಂತಹ ಮಹತ್ವ ಇದೆ. ದಯವಿಟ್ಟು ಮಕ್ಕಳ ಪ್ರೀತಿಯಿಂದ ಓದಿ, ಕಷ್ಟಪಡೋದು, ಇಷ್ಟಪಡೋದು. ಯಾರು ಇಷ್ಟಪಟ್ಟು ಹೋಗ್ತಾರೋ ಅವ್ರು ಮಾತ್ರ ಮೇಲೆ ಬರಕ್ ಸಾಧ್ಯ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇನ್ನೊಂದು ಎಕ್ಸಾಂಪಲ್. ಈಗ ನಿಮ್ ತಂದೆ ತಾಯಿ ನಿಮ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಓಕೆನಾ? ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ
ಟೀಚರ್ಸ್ ಇದಕ್ಕಿಂತ ಸಂತೋಷ ನಮ್ಗೆ ಬೇಕಾಗಿಲ್ಲ. ಐ ಥಿಂಕ್ ಸರ್ ಟ್ರಾನ್ಸ್ಫರ್ ಆಗಿರೋದಲ್ಲ ಸರ್ ಇದ್ದಾರೆ. ಟ್ರಾನ್ಸ್ಫರ್ ಆದ್ರೂ ಇಬ್ರು ಸರ್ ಇಬ್ರು ಬಂದಾಗ ಮಕ್ಕಳು ಪ್ರೀತಿ ನೋಡಿಸಿದ್ರಲ್ಲ ಅಷ್ಟೇ ಟೀಚರ್ ಎಕ್ಸ್ಪೆಕ್ಟ್ ಮಾಡೋದು. ಆ ಅಭಿಮಾನ ನಿಮ್ಮಲ್ಲಿ ಇದೆಯಲ್ಲ ಅದು ಬೆಲೆ ಕಟ್ಟಕ್ ಆಗೋದಿಲ್ಲ. ಸರ್ಗೆ ನನ್ನ ಕಡೆಯಿಂದ ಸ್ವಾಗತ ಬಯಸಿ ಈಗ ವಸ್ತು ವ್ಯಕ್ತಿಗೆ ಯಾವ ರೀತಿ ಬೆಲೆ ಬರೋದು ಅಂತ ಮಾತು ಹೇಳ್ತೀನಿ. ತಂದೆ ತಾಯಿ ಜೊತೆಯಲ್ಲಿ ಒಂದು ಬೇಕರಿಗೆ ಹೋಗ್ತೀರಾ, ಬೇಕರಿಗೆ ಹೋದಾಗ ತಂದೆ ತಾಯಿ ಏನ್ ಮಾಡ್ತಾರೆ, ಒಂದು ಬಿಸ್ಕೆಟ್ ಕೊಡಿಸ್ತಾರೆ. ಕೇಳಿಸ್ಕೊಳ್ಳಿ, ಪವರ್ಫುಲ್ ಪಾಯಿಂಟ್. ಒಂದು ಬಿಸ್ಕೆಟ್ ಪ್ಯಾಕ್ ಕೊಡಿಸ್ತಾರೆ, ಬಿಸ್ಕೆಟ್ ತಿಂತಾ ಇರ್ತೀರಾ, ನೆಲೆ ಬಿದ್ದೋಗುತ್ತೆ. ಎತ್ಕೊಂಡು ಹೇಳ್ತಾರ ಎತ್ಕೊಂಡ್ಬಿಡ ಕೈಯಲ್ಲಿ ಒಂದು ಉಂಗುರ ಇರುತ್ತೆ, ಅದು ಚರಂಡಿ ಬಿಡುತ್ತೆ, ಬಿಟ್ಬಿಡು ಅಂತಾರ ಕ್ಲೀನ್ ಮಾಡ್ಕೊಂಡು ತಗೊಂತಾರೆ. ಚಿನ್ನಕ್ಕಿರುವ ಇರಾಂತ ಬೆಲೆ ಅದಕ್ಕೆ ಇದ್ದೇ ಇರುತ್ತೆ. ಚಿನ್ನ ಆಗಿ ನೀವು ಚಿನ್ನ ಆಗಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇವತ್ತು ಒಬ್ಬ ಭಾಷೆಗೆ ಒಬ್ಬ ವಿದ್ಯಾರ್ಥಿ ಗೌರ್ನರ್ ಹತ್ರ ಹೋಗ್ತಾರೆ, ನಾನು ಹೋಗಿಲ್ಲ ಗೌರ್ನರ್ ಹತ್ರ, ನಾನು ಸೀರಿಯಸ್ ಹೇಳ್ತೀನಿ, ನನಗೆ ಗೂಸ್ಬಂಪ್ಸ್ ರೋಮಾಂಚನ ಆಗ್ಬಿಡುತ್ತೆ. ಏನ್ರಿ ಇದು, ಏನ್ ನಡೀತಿದೆ, ವಾವ್. ಖಂಡಿತ ನಿಮ್ಮ ಸ್ಕೂಲ್ಗೆ ಎಷ್ಟು ಉಳಿದ್ರು ಕಟ್ತಾನೆ, ಎಂತ ಆಡಿಟೋರಿಯಂ, ಎಷ್ಟು ಡಿಸಿಪ್ಲಿನ್, ಎಷ್ಟು ನೀಟಾಗಿ ನೋಡಿ. ನನ್ನ ಫ್ಲೋರ್ಸ್ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬಂದಾಗಿಂದ. ಇದು ಕ್ವಾಲಿಟಿ ನೋಡ್ಸ್. ಇದೇ ರೀತಿ ತುಂಬಾ ಫೇಮಸ್ ಸ್ಟೋರೀಸ್ ಇದೆ. ಸ್ಟೂಡೆಂಟ್ಸ್ ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂದ್ರೆ ನೋಡಿ, ಡ್ರೀಮ್ಸ್ ಬರುತ್ತೆ ನಾರ್ಮಲಿ. ಡ್ರೀಮ್ಸ್ ಹೇಗಿರುತ್ತೆ ಅಂದ್ರೆ ನೈಟ್ ಎಲ್ಲ ಒಳ್ಳೆ ಡ್ರೀಮ್ಸ್ ಬರೋದು, ಬೆಳಗ್ಗೆ ಮತ್ತೆ ಅದೇ ಮಾಡೋದು, ಹಂಗಾಗ್ಬಾರ್ದು. ಯಾವ್ದೋ ಒಂದು ಫಿಲಮ್ ನೋಡೋದು, ಸಿಂಗಮ್ ಇಲ್ಲ ಯಾವ್ದಾದ್ರು ಒಂದು ಒಳ್ಳೆ ಫಿಲಮ್ ಹೋಗ್ಬಿಟ್ಟು ಸಂಜೆ ನಾಳೆ ಅದೇ ಕ್ವಶನ್ ಇರೋದು, ಇದ್ರ ನಾಳೆ ಹಂಗೆ ಆಗ್ಬಾರ್ದು. ಡ್ರೀಮ್ ಹೆಂಗಿರ್ಬೇಕು ಗೊತ್ತಾ, ನಿದ್ದೆ ಹೋಗಕ್ ಆಗ್ಬಾರ್ದು. ಆ ತರ ಡ್ರೀಮ್ಸ್, ಆ ತರ ಬರ್ಬೇಕು ಡ್ರೀಮ್ಸ್ ಅಂದ್ರೆ ಆ ರೀತಿ ಆಲೋಚನೆ ಬರುತ್ತೆ. ಸಿ always our thoughts is depending on the environment where we are and how we are. Normally students, if you are spending time with the people, those who don't know how to pass it, definitely fail ಆಗ್ತೀರಾ. ಕೆಲವು ಸ್ಟೂಡೆಂಟ್ಸ್ ಏನ್ ಗೊತ್ತಾ, ರಿಸಲ್ಟ್ ಬಂದು ಏನಾಯ್ತು ರಿಸಲ್ಟ್ ಅಂದ್ರೆ ಮೂರು ಹೊಡಿತಾವ, ಮೂರೇನ ಅಪ್ಪ ನಂದು ಎರಡೇನೋ ಅಂತ, ಎರಡೇನ ನಂದು ಒಂದೇನೋ ಅಂತ, ಹಂಗೆಲ್ಲ ಕಂಪೇರ್ ಮಾಡ್ಕೊಳ್ಳೋದು. ಸೇಮ್ ಸ್ಕೂಲಲ್ಲಿ ಒಬ್ಬ ಹುಡುಗ ಇರ್ತಾನೆ, ಡಿಸ್ಟಿಂಕ್ಷನ್ ಮಾಡ್ತಾನೆ, ಗೌರ್ನರ್ ಹತ್ರ ಹೋದ್ರಲ್ಲ ಯಾರೊಬ್ಬ ಸ್ಟೂಡೆಂಟ್, ಕಂಪೇರ್ ಮಾಡ್ಕೊಳ್ಳಿ. ಸೇಮ್ ಟೀಚರ್, ಸೇಮ್ ಸ್ಟೂಡೆಂಟ್, ಸೇಮ್ ಸ್ಕೂಲ್, ಹೆಂಗ್ ಹೋದ್ರೆ ಗೌರ್ನರ್ ಹತ್ರ. ಆ ಮಗು ಜೊತೆ ಫ್ರೆಂಡ್ಶಿಪ್ ಬೆಳೆಸಿ ಖಂಡಿತ ಮೇಲೆ ಬರುತ್ತೆ. ಯಾಕಂದ್ರೆ ಅವ್ರ ಆಲೋಚನೆಗಳು ಹೆಂಗಿರುತ್ತೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸಾಮಾನ್ಯವಾಗಿ ಥಿಂಕ್ ಮಾಡೋದು ಸಾಮಾನ್ಯವಾಗಿ ಇರ್ತಾನೆ, ಅಸಾಮಾನ್ಯವಾಗಿ ಥಿಂಕ್ ಮಾಡಿದವನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾನೆ. ಥಿಂಕ್ ಮಾಡಿ. ಆಮೇಲೆ ಓದೋದಕ್ಕೊಂದು ಸ್ಕಿಲ್ ಬೇಕು. ಅದು ಯಾವ ರೀತಿ ಅಂದ್ರೆ ಅವತ್ತಿಂದ ಅವಾಗ ಕರೆಕ್ಟಾಗಿ ಪಾಠ ಕೇಳಿದ್ರೆ ಓದೋದೇ ಬೇಕಾಗಲ್ಲ. ಕರೆಕ್ಟಾಗಿ ಪಾಠ ಕೇಳಿ ಇಷ್ಟಪಟ್ಟು ಓದಿ ಆಗುತ್ತೆ. ಅಂಡ್ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ತುಂಬಾ ಮಾತಾಡೋದಿತ್ತು, ಬಟ್ ಇರ್ಲಿ, ಇದು ರೈಟ್ ಟೈಮ್ ಅಲ್ಲ. ಕೊನೆಯಲ್ಲಿ ಮಾತು ಹೇಳ್ತೀನಿ, ಇಫ್ ಯು ಕ್ಯಾನ್ ಯು ಕ್ಯಾನ್, ಯು ಕಾಂಟ್ ಯು ಕಾಂಟ್, ದಟ್ ಇಸ್ ಅ ಲೈಫ್. ನಥಿಂಗ್ ಕಮ್ಸ್ ಫ್ರಮ್ ನಥಿಂಗ್, ಎವ್ರಿಥಿಂಗ್ ಕಮ್ಸ್ ಫ್ರಮ್ ಸಮಥಿಂಗ್. ಕೀಪ್ ಡೂಯಿಂಗ್ ಸಮಥಿಂಗ್. There is no formula for success. Success will happen because of your hard work and dedication. If there is a formula for success, Ambani would have brought this. Ambani ದುಡ್ಡು ಕೊಟ್ಟು ತಗೊಂಡ್ಬಿಡ್ತಿದ್ರು, ಫಾರ್ಮುಲಾ ಇಲ್ಲ. ನೋಡಿ, ನನ್ನ ಸ್ಟೂಡೆಂಟ್ ನನಗೆ ಗೊತ್ತಿದ್ದ ನೀವು ಬಂದಿದ್ದಾರೆ, ನನ್ನ ಇಂಜಿನಿಯರಿಂಗ್ ಸ್ಟೂಡೆಂಟ್, ಇವತ್ತು ನಿಮ್ಮಲ್ಲಿ ಟೀಚರ್. ನನಗೆ ಬಂದು ನೋಡಿದಾಗ ನೀವೆಲ್ಲರೂ ನಮ್ಮ HN ಸರ್ ಸ್ಟೂಡೆಂಟ್, ಕರೆಕ್ಟಾ? HN ಸರ್ ಮಗ ನನ್ನ ಸ್ಟೂಡೆಂಟ್. ನೋಡಿ ಹೆಂಗಿದೆ ಬ್ಯೂಟಿ, ಅರ್ಥ ಆಯ್ತಾ? ಅಲ್ಲ, ನಾನು ಹೇಳಿ ಕರೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಈ ಪಾಯಿಂಟ್ ಏನಕ್ಕೆ ಕೇಳ್ತಾ ಇದ್ರೆ ಮಕ್ಕಳನ್ನ ಯಾವ ರೀತಿ ಬೆಳೆಸಿದಾರಲ್ಲ, ಅವ್ರ ಮಗ ಅಷ್ಟೇ ಡಿಸಿಪ್ಲಿನ್ ಇದೆ. ವರ್ಷಕ್ಕೆ ಅನಿಸ್ತವ ಸರ್, ಹೊಗಳ್ತಾ ಇಲ್ಲ, ಎಷ್ಟು ಡಿಸಿಪ್ಲಿನ್ ಇದೆ ಮಗನಿಗೆ ಅಂದ್ರೆ, ನನ್ನ ಚೇಂಬರ್ ಬಂದ್ರೆ ಅವ್ರ ಅಪ್ಪ ಅವ್ರು ಏನ್ ಬಿಹೇವ್ ಮಾಡ್ತಾರೆ, ಮಗ ಹಂಗೆ ಬಿಹೇವ್ ಮಾಡ್ತಾರೆ. ನಾನು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮನೆಯಲ್ಲಿ ತಂದೆ ಆಗಿರ್ತಾರೆ, ಮಕ್ಕಳು ಆಗಿರ್ತಾರೆ. ಮನೆಯಲ್ಲಿ ಹೆಡ್ ಮಾಸ್ಟರ್ ಆಗಿರ್ತಾರೆ, ಸ್ಕೂಲ್ ಆಗಿರುತ್ತೆ, ಟೀಚರ್ ಆಗಿರ್ತಾರೆ, ಕ್ಲಾಸ್ ರೂಮ್ ಆಗಿರುತ್ತೆ. ನಿಮ್ಮ ಕಾಲೇಜ್, ನಿಮ್ಮ ಸ್ಕೂಲಲ್ಲಿ ಆ ಶಿಸ್ತಿರೋದಕ್ಕೆ ಇಡೀ ರಾಜ್ಯದಲ್ಲಿ, ಸೀರಿಯಸ್ ರಾಜ್ಯದಲ್ಲಿ ನಿಮ್ಮ ಭಾಷೆ ಸ್ಕೂಲು ಮಾತಾಡಿದೆ. ಅದಕ್ಕೆಲ್ಲ ಕಾರಣ ಈ ಒಂದು ಶಿಸ್ತು, ಡಿಸಿಪ್ಲಿನ್. ವಾಟ್ ಬ್ಲೆಸ್ ಯು ಆಲ್.